ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕರ್ನಾಟಕ ರಾಜ್ಯ ಲಿಂಬಿ ಅಭಿವೃದ್ಧಿ ಮಂಡಳಿ ಇಂಡಿ ಹಾಗೂ APEDA ಬೆಂಗಳೂರು ಇವರ ಸಹಯೋಗದೊಂದಿಗೆ ಲಿಂಬಿ ಬೆಳೆಗಾರರಿಗೆ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ. ಜನಪ್ರಿಯ ಶಾಸಕರೂ ಆದ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್ ಸಾಹೇಬರ ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಗಳು ಅನುರಾಧ ವಸ್ತ್ರದ್. ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಮಧುಮತಿ ಬೆಂಗಳೂರು, ಶ್ರೀ ಅನಿಲ್ ಕುಮಾರ್ ವಿಜ್ಞಾನಿಗಳು ಮೈಸೂರು. ಈ ಗವರ್ನಮೆಂಟ್ ಸಂಸ್ಥೆಯವರು ನಮ್ಮ ಇಂಡಿ ತಾಲೂಕಿನ ಕೋಳೂರಗಿ ಗ್ರಾಮದ ಚಂದ್ರಕಾಂತ್ ಮೇಡೆಗಾರ ಅವರನ್ನ ಕರೆಸಿ ರೈತರಿಗೆ ಲಿಂಬೆ ಬೆಳೆಯನ್ನ ವಿದೇಶಕ್ಕೆ ರಫ್ತು ಮಾಡುವ ಕುರಿತು ಮಾಹಿತಿ ನೀಡಿದರು. ಲಿಂಬೆಯ ಬಗ್ಗೆ ಮಾಹಿತಿ ನೀಡಿದರು. ಇದು ನಮ್ಮ ಊರಿನ ಕೋಳೂರಗಿ ಗ್ರಾಮದ ಹೆಮ್ಮೆಯಾಗಿದೆ. ಬಟ್ ಇದನ್ನ ನೀವು ಫ್ಯೂಚರ್ನಾಗ ಈ ರಿಲೇಷನ್ ಅನ್ನ ಮೇಂಟೈನ್ ಮಾಡ್ಕೊಂಡು ಅವ್ರಿಗೆ ಸರಿಯಾದಂತ ಉದ್ಯೋಗವನ್ನ ತಗೊಳ್ಳಿ. ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಮಿಡಲ್ ಮ್ಯಾನ್, ಲಿಂಬೆ ಬೆಳೆಗಾರರಿಗೆ ಮಿಡಲ್ ಮ್ಯಾನ್ ನಿಂದ ಏನು ಶೋಷಣೆ ಆಗ್ತಿತ್ತು ಅದನ್ನ ತಪ್ಪಿಸುವಂತ ಅತ್ಯಂತ ಒಳ್ಳೆಯ ಉದ್ದೇಶದಿಂದ ಇದನ್ನ ಆಯೋಜನೆ ಮಾಡಿದ್ದೀವಿ. ಎರಡನೇದು ಅವರು ಬಹಳ ಸೂಕ್ಷ್ಮವಾಗಿ ಬಹಳ ಮುಖ್ಯವಾಗಿ 3 ವಿಷಯಗಳು. ಎಕ್ಸ್ಪೋರ್ಟ್ ಕ್ವಾಲಿಟಿ, ನಾವೇ ಪೆಸ್ಟಿಸೈಡ್ಸ್, ಈ ಗೊಬ್ಬರ, ಸರ್ಕಾರಿ ಗೊಬ್ಬರ ಕರಿತೀವಿ ನಾವು, ಈ ಗೊಬ್ಬರ ಬಳಕೆ ಮಾಡೋದ್ರಿಂದ ವಿದೇಶದೊಳಗೆ ನಮ್ಮ ಪದಾರ್ಥಗಳನ್ನ ಖರೀದಿ ಆಗೋದಿಲ್ಲ. ಸೊ ಸಾಧ್ಯದಷ್ಟು ಆರ್ಗ್ಯಾನಿಕ್, ಪ್ರಪಂಚದೊಳಗೆ ಹೆಂಗಂದ್ರೆ ಆರ್ಗ್ಯಾನಿಕ್ ಫುಡ್ ಬಹಳ ವ್ಯಾಲ್ಯೂ ಇದೆ. ಸೊ ಅದಕ್ಕೆ ನೀವು ಆ ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನ ಪ್ರೊಡಕ್ಟ್ ಮಾಡಿ ಅದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆ ಅವರು ನಿಮಗೆ ವಹಿಸಿಕೊಡ್ತಾರೆ. ನಿಮ್ಮ ಆದಾಯ ತ್ರಿಗುಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹೋಗಿನ ಕಾಲದೊಳಗೆ ಹಿಂದಿನ ಕಾಲದೊಳಗೆ ಸ್ವಲ್ಪ ಬದಲಾವಣೆ ಆಗ್ಬೇಕಾಗ್ತದೆ. ಹೊಸ ಆವಿಷ್ಕಾರಗಳನ್ನ ಅಳವಡಿಸಬೇಕು. ನಮ್ಮ ರೈತರ ಬದುಕು ಬದಲಾವಣೆ ಆಗಬೇಕು. ವಿಶೇಷವಾಗಿ ನಿಂಬೆಯನ್ನು ಹೆಚ್ಚಿಗೆ ಬೆಳೀತೀವಿ. ಲಿಂಬೆ ಬೆಳೆಗಾರರು ಎಲ್ಲ ವಿಧದಲ್ಲಿ ಮುಂದುವರಬೇಕಂತ ಸದಾಶಯದಿಂದ ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರ ಆದ್ಯತೆಯಲ್ಲಿ ಈ ಹೆಬ್ಬಾಳ ಇದೆ. ಇವರು ಬಹಳ ಇಡೀ ದೇಶದ ಉದ್ದಕ್ಕೂ ಈ ಹೆಬ್ಬಾಳ ಸಂಘವನ್ನು ಮಾಡಿದರೆ ಇವರು ವಿಶೇಷವಾಗಿ ನಮ್ಮ ಕರ್ನಾಟಕ ಮತ್ತು ಕೇರಳ, ಕೊಚ್ಚಿ ಈ ಪ್ರದೇಶದಲ್ಲಿ ಇವರು ಉದ್ಯೋಗವನ್ನು ತಗೊಳ್ತಕ್ಕಂಥ ಪ್ರಯತ್ನ ಮಾಡಿ ನಾನು ಲಿಂಬೆ ಬೆಳೆಗಾರರ ಪರವಾಗಿ, ಬೆಂಗಳೂರು ರೈತರ ಪರವಾಗಿ ಹೆಬ್ಬಾಳದವರಿಗೆ ಹೃದಯಪೂರ್ವಕ ಸ್ವಾಗತಿಸಿ ಅವರ ನಮ್ಮ ಮಧ್ಯದಲ್ಲಿ ನಿರಂತರ ಸಂಪರ್ಕ ಹೀಗೆ ಮುಂದುವರಿದೆ. ನೀವು ಪ್ರತಿ ಸಲ ಅವರು ಇಲ್ಲಿ ಬಂದು ಬೇಕೇನಿಲ್ಲ. ನೀವು ಹೆಬ್ಬಾಳ ವೆಬ್ಸೈಟ್ ಹೋದ್ರೆ ಎಲ್ಲ ಮಾಹಿತಿಗಳು ಸಿಗ್ತವೆ. ಇಲ್ಲಿ ಬಹಳ ಸ್ವಲ್ಪ ಹೇಳಿದ್ದಾರೆ, ಇನ್ನು ಬಹಳ ದೊಡ್ಡ ಪ್ರಮಾಣದ ಮಾಹಿತಿಗಳನ್ನು ನಿಮ್ಮಲ್ಲಿ ಆ ವೆಬ್ಸೈಟ್ ಅನ್ನ ಯೂಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಸಾಮಾನ್ಯ ರೈತರಿಗೂ ಸಿಗ್ಲಿ. ನಾನು ಈ ಬಿಸ್ನೆಸ್ ಕ್ಲಾಸ್ ಕರೀಬಹುದಾಗಿದೆ, ಆದ್ರೆ ರೈತರು ಸಹಿತ ತಮ್ಮ ಬೆಳೆದಿರ್ತಕ್ಕಂಥ ಬೆಳೆಯನ್ನ ನೇರವಾಗಿ ಎಕ್ಸ್ಪೋರ್ಟ್ ಮಾಡತಕ್ಕಂಥ ಸಶಕ್ತ ನಮ್ಮಲ್ಲಿ ಬರಲಿ ಅಂತಕ್ಕಂಥ ಸದಾಶಯದಿಂದ ರೈತರ ಇನ್ನೊಮ್ಮೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಇವತ್ತು ಪ್ರಾರಂಭ ಇದೆ. ಇನ್ನೊಂದಿಷ್ಟು ಯಾರು ಇದ್ರ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ಇರ್ತಾರೆ ಅವರು ಕಲಿಸ್ತಕ್ಕಂಥ ಪ್ರಯತ್ನ ಮಾಡೋದು. ಮತ್ತು ಇನ್ನೂ ಈಗ CFTRI ಬಹಳ ಸೂಕ್ಷ್ಮವಾಗಿ ನೀವು ನನ್ನನ್ನ ಹೋದ ನಂತರ ಅವರು ಮಾತಾಡ್ತಾರೆ. ಬೇರೆ ಕಾರ್ಯಕ್ರಮಗಳಿಗೆ ನಾನು ಹೊಂದಿದ್ದೀನಿ. ಸ್ವಲ್ಪ ನೇರವಾಗಿ ಈ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನೆಯವರು ಇದೊಂದು ಹೊಸ ಆವಿಷ್ಕಾರ ಮಾಡಿದ್ದಾರೆ. ಬಹಳ ಸೂಕ್ಷ್ಮವಾಗಿ ಈ ಪ್ರತಿಯನ್ನ ನೀವೆಲ್ಲ ತಗೊಂಡು ಹೋಗೋದು. ಯಾರೋ ಸಾಮಾನ್ಯ ರೈತರು ಹೇಳಿದ್ರು ನಿಮ್ಮ ಇಂಗ್ಲಿಷ್ ಸಂಶೋಧನೆ ಅರ್ಥ ಆಗಲಿಲ್ಲ ಅಂತೇಳಿ. ಪೂರಾ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಇವರಿಗೆ ಒಳಗಿರುವುದರಿಂದ ಬಹಳ ಅವ್ರು ನನ್ಗಿಂತ ನಾನು ತಿಳ್ಕೊಂಡಾಗೆ ಕನ್ನಡ ಚೆನ್ನಾಗಿ ಮಾತಾಡೋರು. ಅವ್ರು ನನಗೆ ಕೆಲವು ಬಂದಿದ್ದಾರೆ ಅಂತ ಹೇಳಿಲ್ಲ. ಅದನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ಮುಟ್ಟಿಸ್ತಕ್ಕಂಥ ಪ್ರಯತ್ನ ನಾವು ಮಾಡೋದು. ಎಷ್ಟು ನಿಜವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ CFTRI ಸುಮ್ಮನೆ ಇದನ್ನ ಗಮನಿಸಿದ್ರೆ ಅಂದ್ರೆ ಇವರ ಸಾಧನೆಗಳ ಸಹಾಯ ತಗೊಳ್ತಕ್ಕಂಥ ಪ್ರಯತ್ನ ನಮ್ಮ ಆಗಲಿ. ಒಟ್ಟಾರೆ ಲಿಂಬೆ ಬೆಳೆಗಾರರಿಗೆ ಈ ಲಿಂಬೆ ಅಭಿವೃದ್ಧಿ ಮಂಡಳಿ ಮುಖಾಂತರ ಇಂಥ ಸಹಾಯ ಸಹಕಾರವಾಗಿರ್ತಕ್ಕಂಥ ಸದಾಶಯದಿಂದ ನಾನು ಈ ಕೇಳಿಕೆಯಲ್ಲಿ ಇವತ್ತು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ. ಇನ್ನೊಮ್ಮೆ ಇದಕ್ಕೆ ಬೃಹತ್ಕಾರವಾದಂತ ವಿಶೇಷವಾಗಿ ಆಸಕ್ತಿ ಇರ್ತಕ್ಕಂಥವ್ರು ಸುಮ್ಮನೆ ಜನ ತುಂಬ ಮಾತಾಡೋದು ಮುಖ್ಯವಾಗಿ ಕೆಲವು ಜನ
ತಮ್ಮದೇ ಆದಂತ ಪ್ರಶ್ನೆಗಳನ್ನ ಸಲಹೆಗಳನ್ನ ಕೇಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಒಬ್ಬರು ಮೀಡಿಯಾದವರು ಎಕ್ಸ್ಪೋರ್ಟ್ ಮಾಡಿದಾರ ನಮ್ಮಲ್ಲಿ ಕೊಡಗಿ ನಮ್ಮ ತಾಲೂಕಿನ ಒಂದು ಗ್ರಾಮ ಒಬ್ಬ ಯುವ ಉತ್ಸಾಹಿ ಇಂಥ ಒಂದು ಒಳ್ಳೆ ಕಾರ್ಯ ಮಾಡೋದು ನಮ್ಗೆಲ್ಲ ಪ್ರೇರಣೆ. ಸೊ ಆ ಪ್ರೇರಣೆಯನ್ನ ತಗೊಂಡು ಈ ಭಾಗದ ರೈತರು ಇದ್ರ ಉಪಯೋಗವನ್ನು ತಗೊಳ್ಳಿ. ನಾನು ವಿಶೇಷವಾಗಿ ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಬ್ಬರು ತಾಲೂಕು ಅಧಿಕಾರಿಗಳು ಬಹಳ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಲಾಸ್ಟ್ ಮಂತ್ ನೀವು ನಮ್ಮ ತಾಲೂಕಿಗೆ ಬಂದು ಲಿಂಬೆ ಅಭಿವೃದ್ಧಿ ಮಂಡಳಿಯ ಮುಖಾಂತರ ನಿಮ್ಮ ಏನು ವಿಚಾರಗಳು ನಮ್ಮ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತೀವಿ. ಸೊ ಇವತ್ತು ಅವರು ಬಂದು ತಮ್ಮ ಅನೇಕ ವಿಚಾರಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇದರ ಸದುಪಯೋಗ ಮತ್ತು ಸಬಲಾದ ನಮ್ಮ ಬಡವರಾಗಿ ಅಂತ ಹೇಳಿ ನಾನು ಆಶಿಸಿ ಈ ಕೇಳಿಕೆ ನಿರಂತರವಾಗಿ ಇಂಥ ವಿಚಾರಗಳನ್ನ ಈ ಕೇಳಿಕೆ ಮುಖಾಂತರ ನಾವೆಲ್ಲ ಕೇಳಿಕೆ ಮಾಡೋದು ಖುಷಿ ಆಯ್ತಾ. ಇಲ್ಲೊಂದು ವಿಜ್ಞಾನಗಳ ಅನುಕೂಲ ಲಿಂಗ ಅಭಿವೃದ್ಧಿ ಮಂಡಳಿ ಮಾಡುವ ಮುಖಾಂತರ ಮತ್ತು ಇಲ್ಲಿ ಕೆಲವು ರಾಜ್ಯ ಸರ್ಕಾರದಿಂದ ಏನು ಸಹಾಯವನ್ನು ಬೇಕಾಗಿದ್ರೆ ನಾವು ಮುಖ್ಯಮಂತ್ರಿಗಳ 9ನೇ ತಾರೀಕಿಗೆ ನಗರಕ್ಕೆ ಹೋಗಿದ್ದಾರೆ. ಬೇರೆ ಯಾವ ರೀತಿಯಿಂದ ಅದನ್ನು ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಇದ್ರೆ ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಕೂಡ ವಿಶೇಷವಾಗಿ ಅವರಿಬ್ಬರು ಅಪಡ ಮತ್ತು ಸೂತ್ರವಾಗಿ ನಾನು ವಿಶೇಷವಾದಂತ ಅದನ್ನು ಸಲ್ಲಿಸಿ ನಾನು ಹೋದ ನಂತರ ಸಹಿತ ನಿಮ್ಮ ಅನೇಕ ವಿಚಾರ ಇಂಟ್ರಾಕ್ಷನ್ಸ್ ನಿಮ್ಮ ಏನು ಯಾರೋ ವಿಚಾರ ಮಾಡ್ಕೊಳ್ಳಿ, ನಿಮ್ಗೆ ಏನು ತಿಳಿತದ ಅದನ್ನ ಕೇಳಿ ಅವರಿಗೆ ಅದರ ಉತ್ತರ. ಇದು ಉದ್ದೇಶವೇ ಬರೀ ನಾವು ಈಗ ಅರ್ಥ ಹೋಗೋದಲ್ಲ, ನಿಮ್ಮ ಏನು ಸಮಸ್ಯೆಗಳವ ಇಲ್ಲಿ ಪ್ರಚಲಿತ ಉದ್ದೇಶಗಳು. ನಾನು ಈಗ ಆ ಬ್ಲಾಕ್ ಲೈನ್ ನೋಡಿದೆ, ನಾವು ನೋಡಿರ್ಲಿಲ್ಲ ಎಷ್ಟು ಕಡೆ ಒಣಗಿ ಕೂಡ್ತಾವ ನೋಡಕ್ಕೆ ಸಿಗ್ತಾವ. ಆದ್ರೆ ಅದ್ರಿಂದ ಎಷ್ಟು ಮಹತ್ವದ ಅನ್ನೋದನ್ನ ನಾವು ಇವತ್ತ ಗಮನಿಸಬೇಕಾಗ್ತದೆ. ಒಟ್ಟಾರೆ ನಮ್ಮ ಪ್ರಾಫಿಟ್ ಹೆಚ್ಚಿಗೆ ಆಗ್ಬೇಕು. ಲಿಂಬೆ ಬೆಳೆದಾರಿಗೆ 3-4 ತಿಂಗಳು ರೇಟ್ ಚೆನ್ನಾಗಿ ಸಿಗ್ತದೆ, ಅದು ಉಳಿದಾಗ ಸಿಗಾಕಿಲ್ಲ, ಅದನ್ನ ಸಿಗಬೇಕು. ಇಲ್ಲಿ ಹೊಸ ಕೋಲ್ಡ್ ಸ್ಟೋರೇಜ್ಗಳನ್ನ ಮಾಡಬೇಕು. ನಾವು ದ್ರಾಕ್ಷಿ ಬೆಳೆದ್ರು ಬರೀ ಲಿಂಬೆ ಅಷ್ಟೇ ಅಂತಿಲ್ಲ, ಬೇರೆ ಬೇರೆ ಬೆಳೆದಾಗಲಿ ನಮ್ಮ ಭಾಗದ ರೈತರು ಯಾವ್ಯಾವ ಬೆಳೆ ಬೆಳೀತಾರೆ ಆ ಎಲ್ಲ ಬೆಳೆಗಳಿಗೂ ಸಹಿತ ಕಟ್ಟಡ ಮುಖಾಂತರ ಇವತ್ತು ಲಿಂಬೆ ಅಭಿವೃದ್ಧಿ ಮಂಡಳಿ ಮುಖಾಂತರ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆದ್ರೂ ಬರೀ ಲಿಂಬೆ ಅಷ್ಟೇ ಅಂತ ಏನಿಲ್ಲ, ಈ ಭಾಗದೊಳಗೆ ಯಾವ ಬೆಳೆ ಅತ್ಯಂತ ಉತ್ಕೃಷ್ಟವಾಗಿ ನೀವು ಬೆಳೀತೀರಿ, ಅದನ್ನ ಎಕ್ಸ್ಪೋರ್ಟ್ ಕ್ವಾಲಿಟಿ ನೀವು ಬೆಳೀತೀರಿ, ಅದನ್ನು ಸಹಿತ ಅವರು ನಿಮ್ಮ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಆ 7 ಸಂಸ್ಥೆಯವರು ಬಂದು ನಮಗೇನು ಮಾರ್ಗದರ್ಶನ ಮಾಡಿದ್ದಾರೆ. ನಾನು ಇನ್ನೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಬೇರೆ ಕಾರ್ಯಕ್ರಮಗಳಿಂದ ನನಗೆ ಧನ್ಯವಾದಗಳು. ಇನ್ನೊಂದು ಸ್ವಲ್ಪ ಸಮಯ ನಿಮ್ಮ ಇಂಟರಾಕ್ಷನ್ಸ್ ಮತ್ತು ಇನ್ನೊಂದಿಷ್ಟು ಅವರಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಈ ಸಭೆಗೆ ಅವರು ಒದಗಿಸಲಿ ಅಂತ ಹೇಳಿ ಆಶಿಸಿ